ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗಾಗಲೇ ಸಾಕಷ್ಟು ಮಂದಿ ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಂದಿ ಬೆಂಗಳೂರಲ್ಲೇ ಇದ್ಕೊಂಡು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಬೇಲೂರು ಗೋಪಾಲ್ ಕೃಷ್ಣ ಸಾಗರ ಕ್ಷೇತ್ರದ MLA ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನಾನು ಡೆಲ್ಲಿಗೆ ಹೋಗಿಲ್ಲ, ಇಲ್ಲೇ ಮನವಿ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಬೇಲೂರು ಗೋಪಾಲ್ ಕೃಷ್ಣ ಹೇಳ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಅದರಲ್ಲೂ ಕೂಡ ದೆಹಲಿಯಲ್ಲಿ ನಾಯಕರು ಬೀಡುಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಶಾಸಕರು ಪೈಪೋಟಿ ಲಾಬಿಯನ್ನು ಕೂಡ ನಡೆಸಿದ್ದಾರೆ. ಇದೆಲ್ಲದರ ನಡುವೆ ನಮ್ಮ ಜೊತೆ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಅವರು ಕೂಡ ಪ್ರಬಲ ಆಕಾಂಕ್ಷಿ. ಸರ್, ಇವತ್ತು ದೆಹಲಿ ಮಟ್ಟದಲ್ಲಿ ಬಹಳಷ್ಟು ಲಾಬಿಯನ್ನು ನಡೆಸ್ತಿದ್ದಾರೆ. ನೀವು ದೆಹಲಿ ಯಾವಾಗ ಹೋಗ್ತಿದ್ರಿ, ಲಾಬಿಯನ್ನು ಮಾಡ್ತಿದ್ದೀರಾ? ಯಾಕಂದ್ರೆ ನೀವು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದೀರಿ. ಇಲ್ಲ, ನಾನು ಯಾವ ರೀತಿ ವಿಶ್ವಾಸ ಇದೆ ನಿಮ್ಗೆ? ನೋಡಿ, ಬಹಳಷ್ಟು ಜನ ಡೆಲ್ಲಿ ಹೋಗಿದ್ದಾರೆ. ನಾನು ಈಗ 3-4 ಸೇರಿ ಹೋಗಿ ಬಂದಿದ್ದೇನೆ. ಇವತ್ತು ನಾನು ಡೆಲ್ಲಿ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಬಹುಶಃ ಇನ್ನೊಂದು 4-5 ದಿವಸದಲ್ಲಿ ಮುಕ್ತಾಯ ಮಾಡ್ಬೋದು ಅಂತ ಕಾಣ್ತದೆ. ಬಹುಶಃ ನೋಡಬೇಕು, ಡೆಲ್ಲಿಯ ವರಿಷ್ಠರು ಯಾವಾಗ ಸಿಗ್ತಾರೋ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಎಲ್ಲರೂ ಡೆಲ್ಲಿ ಪ್ರಯಾಣ ಮಾಡಿದ್ದಾರೆ. ಕಾದು ನೋಡಬೇಕು, ಯಾವಾಗುತ್ತೋ ಗೊತ್ತಿಲ್ಲ. CM ಅವರು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಏನಾದರೂ ವಿಶ್ವಾಸ ಇದೆಯಾ ಸರ್? ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರಂತೆ 10ರಿಂದ 12 ಜನ ಹೊಸವರಿಗೆ ಅವಕಾಶ ಕೊಡಬೇಕು ಅಂತ. ಒಳ್ಳೆಯದಲ್ಲ. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಕನಸು ಏನಿದೆ ಹೇಳಿ, ಮುಂದಿನ 28ಕ್ಕೂ ಸಹ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋದು ಅವ್ರು ಏನು ಕನಸಿದೆ ಅದು ಈಡೇರಬೇಕಾದ್ರೆ ಯುವಕರಿಗೆ ಆದ್ಯತೆ ಕೊಡಬೇಕನ್ನೋದು ಇದ್ದೇ ಇರುತ್ತೆ. ಅದರಿಂದ ಆಗ್ಬೋದು ಅನಿಸ್ತದೆ. ನನ್ನ ಯುವಕರಿಗೆ ಆದ್ಯತೆ ಜಾಸ್ತಿ ಕೊಡ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀವಲ್ಲ. ಬಹಳ ದಿನ ಡಿಲೇ ಆಯ್ತು ಅನಿಸ್ತಾ ಇಲ್ವಾ? ಏನು ಮಾಡೋಕ್ಕಾಗಲ್ಲ, ವರಿಷ್ಠರು ಭಾಳ ಬ್ಯುಸಿ ಇದ್ದಾರೆ. ರಾಹುಲ್ ಗಾಂಧೀಜಿಯವರು ಮೊನ್ನೆ ಬಂದ ಮೇಲೆ ಅಲ್ಲೆಲ್ಲ ಏನು ನೀಟ್ ಇದ್ರದ್ದೆಲ್ಲ ಗಲಾಟೆ ಆಯಿತು. ಆನಂತರ ಸ್ವಲ್ಪ ಬ್ಯುಸಿ ಇದ್ದಾರೆ. ಹಂಗಾಗಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ, ಸಹಜ ಅಲ್ಲಲ್ಲ. ಹಂಗಾಗಿ ಆಗ್ಬೋದು, ಇನ್ನೊಂದು 3-4 ದಿವಸದಲ್ಲಿ ಮುಕ್ತಾಯ ಆಗ್ಬೋದು. ಸಮುದಾಯವರು ಬೇಡಿಕೆಗಳು ಹೆಚ್ಚಾಗ್ತಿದ್ದಾವೆ. ನಿಮ್ಮ ಸಮುದಾಯದಲ್ಲಿ ಕೂಡ ಸಾಕಷ್ಟು ಜನ ಪೈಪೋಟಿಯಲ್ಲಿದ್ದೀರಿ. ತಪ್ಪೇನಿದೆ? ಆಯಾ ಸಮಾಜ ಕೇಳೋವಂಥದ್ದು ಏನು ತಪ್ಪೇನಿದೆ? ಅಲ್ವಾ, ನಾನು ಒಬ್ಬ ಈಡಿಗ ಸಮಾಜದಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿ ನಾವು ಕೇಳ್ತೀವಿ, ಅದ್ರಲ್ಲಿ ಹಕ್ಕುಗಳನ್ನು ಕೇಳ್ತೀವಿ, ಜಿಲ್ಲಾವಾರು ಕೇಳ್ತೀವಿ. ಕೊಡಿ ಅಂತ ಕೇಳೋದಕ್ಕೆ ಹಕ್ಕಿದೆ. ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಕೇಳೋ ಹಕ್ಕನ್ನು ಕೇಳಿದ್ದೀವಿ ಅಲ್ವಾ? ಅದೆಲ್ಲ ನಮ್ಮ ನಮ್ಮ ಹಕ್ಕದು. ಆ ಹಕ್ಕುಗಳನ್ನು ವರಿಷ್ಠರಲ್ಲಿ ಮಂಡಿಸಿದ್ದೀವಿ. ಈಗ DCM ರಚನೆ ಮಾಡುವಂಥ ಕೂಗು ಕೇಳಿ ಬರ್ತಾ ಇದೆ. ಲಿಂಗಾಯತ ಸಮುದಾಯ, ಅಹಿಂದ ಸಮುದಾಯ, ST ಸಮುದಾಯ, ಅದೇ ಯಾವುದು ನನಗೆ ಗೊತ್ತಿಲ್ಲ. DCM ಅದು ಈಗಾಗಲೇ ಒಂದು ಆಗಿದೆ, ಮತ್ತೆ 2-3 ಮಾಡ್ತಾರೆ ಅನ್ನೋದು ನನಗೇನು ಗೊತ್ತಿಲ್ಲ. ಬಹುಶಃ ಅದು ನಿಮ್ಮ TVಯಲ್ಲಿ ಬಂದಿರಬೇಕು. ಬಹುಶಃ ಆ ಥರ ಏನು ನನಗೆ ಗೊತ್ತಿಲ್ಲ. ಬಹುಶಃ ವರಿಷ್ಠರು ಅವ್ರ ತೀರ್ಮಾನ, ಅದು ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.